ಉತ್ತರ ಪ್ರದೇಶದಲ್ಲಿ ಏನೋ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗಿಳಿಸುವ ಒಂದು ಕುತಂತ್ರ ನಡೀತಾ ಇದೆಯಾ? ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಘಾತಕಾರಿ ಹಿನ್ನಡೆ ಅನುಭವಿಸಿದ 1.5 ತಿಂಗಳಲ್ಲಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಚುನಾವಣೆ ಹಿನ್ನಡೆ ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ತಲೆದಂಡವಾಗಲಿದೆ, ಅಂದರೆ ಅವರನ್ನು ಇಳಿಸ್ತಾರೆ ಎಂಬ ವದಂತಿ ಭಾಳ ಹಬ್ಬುತ್ತಾ ಇದೆ. ಅಂದರೆ ಯೋಗಿ ಆದಿತ್ಯನಾಥ್ ಅವರು ಕೇವಲ 33 ಸ್ಥಾನಗಳನ್ನು ಗೆಲ್ಲಿಸಿದರು. ಹಾಗಾಗಿ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ತಾರೆ ಅನ್ನೋಂಥ ಒಂದು ವದಂತಿ ಅಲ್ಲೆಲ್ಲ ಪಡಸಾಲೆಯಲ್ಲಿ ಮಾತು. ಈ ನಡುವೆ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅಲ್ಲಿಯ DCM ಇವರು BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿ ಸಾಕಷ್ಟು ಹೊತ್ತು ಮಾತುಕತೆ ನಡೆಸಿದರು. ಇದು ಅನೇಕ ಡೌಟ್ ಬರ್ತಾ ಇದೆ. ಮೌರ್ಯ ಅವರನ್ನು ಮಾಡ್ತಾ ಇರಬೇಕು ಅಂತ ಡೌಟ್ ಬರ್ತಾ ಇದೆ. ಏನಿದು? ಬನ್ನಿ, ಯಾಕೆ ಹಿಂಗಾಗ್ತಾ ಇದೆ? ಲೋಕಸಭಾ ಚುನಾವಣೆ ಬಳಿಕ ಉತ್ತರ ಪ್ರದೇಶ BJP ಕೊತ. ಯಾಕಂದರೆ 2014ರಲ್ಲಿ 70 ಕ್ಷೇತ್ರಗಳ ಪೈಕಿ 72 ಕ್ಷೇತ್ರ ಗೆದ್ದಿದ್ರು. 2019ರಲ್ಲಿ 62 ಕ್ಷೇತ್ರ ಗೆದ್ದಿದ್ರು. ಈ ಬಾರಿ 62 ಕ್ಷೇತ್ರ ಗೆದ್ದಿದ್ದರೂ ಕೂಡ, ಕಳೆದ ಬಾರಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಕಳೆದ ಬಾರಿಯಷ್ಟೇ ಗೆದ್ದಿದ್ದರೂ ಕೂಡ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ 240 ಬಂದಿತ್ತು, 50, 60, 70, 22 ಕಡಿಮೆ ಆಗಿತ್ತು. 22 ಕಡಿಮೆ ಆಗಿದ್ದು. ನೀವು 33 ಬಂದಿದ್ದು, 43, 53, 55 ಬಂದಿದ್ದರೂ ಸಾಕಿತ್ತು. ನರೇಂದ್ರ ಮೋದಿ 3ನೇ ಬಾರಿಗೆ BJP ಥ್ರೂನೇ ಅಧಿಕಾರಕ್ಕೆ ಬರ್ತಾಯಿತ್ತು. ಈಗ JDU ಬೇಕು, TDP ಬೇಕು, ಅವ್ರು ಕಿರಿಕಿರಿ ಮಾಡೇ ಮಾಡ್ತಾರೆ. ಮೊನ್ನೆನೇ ಕೇಳಿದ್ದಾರೆ, ನಮಗೆ 25,000 ಕೋಟಿ, ಅವ್ರಿಗೆ 25,000 ಕೋಟಿ, 1 ಲಕ್ಷ ಕೋಟಿ ವಿದೌಟ್ ಇಂಟ್ರೆಸ್ಟ್ ಕೊಡಿ ಅಂತ ಕೇಳಿದ್ದಾರೆ. 80 ಸ್ಥಾನಗಳ ಪೈಕಿ 33 ಸ್ಥಾನಗಳು ಮಾತ್ರ ಗೆದ್ದಿದ್ರು ಈ ಬಾರಿ ಕೇಸರಿ ಸೇನೆ. ಎಕ್ಸ್ಪೆಕ್ಟೇಷನ್ 80 ಇತ್ತು ಅವರಿಗೆ. ಯಾಕೆಂದರೆ ರಾಮ ಮಂದಿರ ಕಟ್ಟಿಸಿದ್ರು ರೀ ಅಯೋಧ್ಯೆಯಲ್ಲಿ, ಅದಕ್ಕಿಂತ ದೊಡ್ಡದು ಬೇಕಾ? ಬಟ್ ಅಯೋಧ್ಯೆ ಕ್ಷೇತ್ರದಲ್ಲೇ ಸೋತೋಗ್ಬಿಟ್ಟು. ಈಗ ಏನಾಗ್ತಿದೆ ಅಂತಂದರೆ ಆತ್ಮಾವಲೋಕನ, ಈಗ ಯಾರು ಮಿಸ್ತ್ರಿ ಅವರು ಬಂದು ಕಾಂಗ್ರೆಸ್ನ ಆತ್ಮಾವಲೋಕನ ಮಾಡ್ದಂಗೆ ಅಲ್ಲಿ ಆತ್ಮಾವಲೋಕನ ಆಗ್ತಾಯಿದೆ. ಈಗ ಎಲ್ಲರ ಬೆರಳು ತೋರಿಸ್ತಾ ಇರೋದು ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ. BJP ಸೋಲಿಗೆ ಸರ್ಕಾರದ ನಡೆ ಕಾರಣ ಅಂತ ಹೇಳ್ತಾರೆ. ಯಾರು ಹೇಳ್ತಿರೋದು? ವಿಶೇಷವಾಗಿ ಒಂದು ಡೌಟ್, ಕೇಶವ್ ಪ್ರಸಾದ್ ಹೇಳ್ತಾ ಇದ್ದಾರಂತೆ. ಅಲ್ಲಿ ಪಕ್ಕದಲ್ಲಿದ್ದಾರಲ್ಲ ಕೇಶವ್ ಪ್ರಸಾದ್, ಅಂದರೆ ನಡೆ ಕಾರಣ ಯೋಗಿ ಆದಿತ್ಯನಾಥ್ ಅವ್ರನ್ನ ಹೇಳ್ತಿರೋದು. ಮೊನ್ನೆ ಯೋಗಿ ಆದಿತ್ಯನಾಥ್ ಒಂದು ಸಂಪುಟ ಸಭೆ ಕರೆದ್ರಂತೆ. ಉಪಮುಖ್ಯಮಂತ್ರಿ ಆಗಿದ್ದಂಥ ಮೌರ್ಯ ಅವರು ಬರಲೇ ಇಲ್ಲ. ಪರೋಕ್ಷವಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಂದೇಶ ರವಾನೆ ಮಾಡಿದ್ರ DCM. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಕೆಲವರ ಲೀಸ್ಟ್ ಕೊಟ್ಟಿದ್ರು, ಆ ಲೀಸ್ಟ್ಗೆ ಮಾನ್ಯತೆ ಸಿಗಲಿಲ್ಲ ಕೇಂದ್ರದಿಂದ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಮಾಡ್ಕೊಳ್ಳಿ ಏನು ಬೇಕಿದ್ರು ಅಂತ ಕೈ ಬಿಟ್ಟರು ಅನ್ನುವಂಥ ಆರೋಪ ಕೂಡ ಇದೆ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಮೌರ್ಯ ಇದ್ದಾರಲ್ಲ ಕೇಶವ್ ಪ್ರಸಾದ್, 2017ರಲ್ಲಿ UP ಮುಖ್ಯಮಂತ್ರಿ ರೇಸ್ನಲ್ಲಿದ್ದರು ಕೇಶವ್ ಪ್ರಸಾದ್ ಮೌರ್ಯ. ಆದರೆ ಮೌರ್ಯ ಬದಲು ಯೋಗಿ ಆದಿತ್ಯನಾಥ್ ಅವರಿಗೆ ಮಣೆ ಹಾಕಲಾಯಿತು. ಈಗ 33 ಸ್ಥಾನ ಗೆದ್ದು ಒಂದು ಸೋಲಿಗೆ ಕಾರಣವಾದ ಕಾರಣಕ್ಕಾಗಿ ಕೇಶವ್ ಪ್ರಸಾದ್ಗೆ ಅಬ್ಬಬ್ಬಾ ಲಾಟ್ರಿ ಆಗುವಂಥ ಸಾಧ್ಯತೆ ಇದೆಯಾ? ಯಾವಾಗ ಅದು ಗೊತ್ತಾಗುತ್ತೆ ನೋಡಿ. ಶೀಘ್ರವೇ ಉತ್ತರ ಪ್ರದೇಶದ 10 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. 10 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಎಲ್ಲೆಲ್ಲಿ? ಕರಹಾಲ್, ಮಿಲ್ಕಿಪುರ, ಕಠೇರಿ, ಕುಂದ್ರಕಿ, ಸೀಸಾಮಾವ್, ಖೇರ್, ಗಾಜಿಯಾಬಾದ್, ಫೂಲ್ಪುರ, ಮಜ್ವಾ. ಕರಹಾಲ್, ಮಿಲ್ಕಿಪುರ, ಕಠೇರಿ, ಕಂದರಕಿ, ಸೀಸಾಮಾವ್, ಮೀರಾಪುರ, ಈ 10 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತೆ. ಈ ಎಲ್ಲ ಕ್ಷೇತ್ರಗಳ ಹೊಣೆ ಸಚಿವರಿಗೆ ಹೊರಿಸಿದ್ದಾರೆ ಯೋಗಿ. ವಿಪಕ್ಷಗಳ ಪ್ರಬಲ ಅಭ್ಯರ್ಥಿಗಳಿಗೆ BJP ನಾಯಕರು ಗಾಳ ಹಾಕಿದ್ದಾರೆ. ಫಲಿತಾಂಶ ನೋಡಿಕೊಂಡು, ಈ ಫಲಿತಾಂಶ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಹುಶಃ ಯೋಗಿ ಆದಿತ್ಯನಾಥ್ ಅವರ ಕುರ್ಚಿಗೆ ಕುತ್ತು ಬರುವ ಸಾಧ್ಯತೆ ಇದೆ. ಈ ನಡುವೆ ಉತ್ತರ ಪ್ರದೇಶ BJP ಅಧ್ಯಕ್ಷರನ್ನೇ ಬದಲಿಸುವ ಸಾಧ್ಯತೆ ಇದೆ.
ಅಧ್ಯಕ್ಷರು ಬದಲಾಗ್ತಾರಾ, ಯೋಗಿ ಬದಲಾಗ್ತಾರಾ? ತಾಳ್ಮೆ ಕುಚ್ ಕಾಲ ಹೇ. ಏನೇ ಹೇಳಿ, ಉತ್ತರ ಪ್ರದೇಶ BJPಯಲ್ಲಿ ಎಲ್ಲವೂ ಅಂದುಕೊಂಡಾಗೆ ನಡೀತಾ ಇಲ್ಲ. ಏನೋ ಕೆಲವರು ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ವಿರುದ್ಧ ಏನೋ ಷಡ್ಯಂತ್ರ ಆಗ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಕೇಂದ್ರದ ಹೈಕಮಾಂಡ್ ಮಾತನ್ನು ಯೋಗಿ ಕೇಳಿಲ್ಲ ಕಳೆದ ಚುನಾವಣೆಯಲ್ಲಿ. ನೋಡೋಣ ಏನಾಗುತ್ತೆ. ನಟ ದರ್ಶನ್ ಮತ್ತು ಗ್ಯಾಂಗ್ ಅವರ ನ್ಯಾಯಾಂಗ ಬಂಧನ ನಾಳೆಗೆ ಅಂತ್ಯವಾಗುತ್ತೆ. ಅಂದರೆ 14 ದಿನಗಳ ಕಾಲ ಜೈಲು ಕಳಿಸಿರ್ತಾರಲ್ವ ಕೋರ್ಟ್, 14 ದಿನ ಕಳೆದ ನಂತರ ವಾಪಸ್ ಕೋರ್ಟ್ ಮುಂದೆ ಕರ್ಕೊಂಬರ್ಬೇಕು. ಏನು ಮಾಡಲಿ ಸರ್ ಅಂತ. ಆಗ ಸರ್ಕಾರದ ಪರ ವಕೀಲರು ಮತ್ತು ಇವರ ವಕೀಲರು ವಾದ ಮಾಡ್ತಾರೆ. ಈಗ ಮತ್ತೆ ಈ ದರ್ಶನ್ ಗ್ಯಾಂಗ್ಗೆ ಜೈಲುವಾಸ ಕೆಡ್ಡ ಆಗತ್ತಾ? ತನಿಖಾಧಿಕಾರಿಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಹಾಗಿದ್ರೆ ನಾಳೆ ಏನಾಗುತ್ತೆ, ಏನಾಗ್ಬೋದು, ಏನೆಲ್ಲ ಕಾರಣಗಳಿಗಾಗಿ ಒಂದು ಮತ್ತೆ ನ್ಯಾಯಾಂಗ ಬಂಧನ ವಿಧಿಸ್ಬೋದು ಅಥವಾ ವಿಧಿಸದೇ ಇರ್ಬೋದು, ಏನು ಮಾಡುತ್ತೆ ಕೋರ್ಟ್? ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತೀನಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮುದ್ದೆ ಮುರಿತಿದೆ. ಜೈಲಿನಲ್ಲಿ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದು ಸೊರಗಿ ಹೋಗಿದ್ದಾನಂತೆ. ಇನ್ನು ಮೊನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ರಂತೆ. ಇನ್ನು 27 ದಿನಗಳಿಂದ ಸೆಂಟ್ರಲ್ ಜೈಲಿನಲ್ಲಿರುವ ಕಾಟೇರನಿಗೆ ಈಗಾಗಲೇ 2 ಬಾರಿ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ನಾಳೆಗೆ ನ್ಯಾಯಾಂಗ ಬಂಧನ ಅವಧಿ ಮುಗಿಯಲಿದೆ. ದರ್ಶನ್ ಅಂಡ್ ಟೀಮ್ಗೆ ಮತ್ತೆ ಜೈಲು ದಾರಿ ತೋರಿಸಲು ತನಿಖಾಧಿಕಾರಿ ರಿಮ್ಯಾಂಡ್ ಅರ್ಜಿ ಸಿದ್ಧ ಮಾಡಿದ್ದಾರಂತೆ. ನಾಳೆ ಪುನಃ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲಿರುವ ಪೊಲೀಸರು ಯಾವುದೇ ಕಾರಣಕ್ಕೂ ರಿಲೀಫ್ ನೀಡದಂತೆ ಹಲವು ಕಾರಣಗಳನ್ನ ನ್ಯಾಯಾಲಯದ ಮುಂದಿಡಲಿದ್ದಾರಂತೆ. 10ಕ್ಕೂ ಹೆಚ್ಚು ಅಂಶಗಳನ್ನ ಉಲ್ಲೇಖ ಮಾಡಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಮತ್ತೆ ರಿಮ್ಯಾಂಡ್ ಅರ್ಜಿ ಸಲ್ಲಿಸಲು ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸರು ಮುಂದಾಗಿದ್ದಾರಂತೆ. ಹೀಗಾಗಿ ನಾಳೆ ಕೋರ್ಟ್ನಲ್ಲಿ ಡೆವಿಲ್ ಗ್ಯಾಂಗ್ ಭವಿಷ್ಯ ಮತ್ತೆ ಏನಾಗಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.